ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, 3 ಸಣ್ಣದಾಗಿರುವಂತಹ ಮಣ್ಣಿನ ಹಣತೆಯನ್ನು ತಗೊಂಡು ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳಿರ್ಬೋದು, ಅದಕ್ಕೆ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಒಂದು ದೀಪವನ್ನು ತೋರಿಸ್ತಾ ಇದ್ದೀನಿ. ಅದೇ ಥರ ನೀವು 2 ದೀಪವನ್ನು ತಗೋಬೇಕು, ಒಟ್ಟಿಗೆ 3 ದೀಪವನ್ನು ತಗೋಬೇಕು. ಇಲ್ಲ ಮೇಡಮ್, ನಾವು ಮಣ್ಣಿನ ದೀಪ ಹಚ್ಚಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಸಣ್ಣದಾಗಿರುವಂಥ ಕುಬೇರ ದೀಪ ಅಂತಲೇ ಸಿಗುತ್ತೆ. ಅದನ್ನು ಸಮೇತ ನೀವು ಉಪಯೋಗಿಸ್ಕೊಂಡು ಈ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ಅದು ಸಣ್ಣದಾಗಿರುತ್ತೆ, ಅದರಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲವನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ನೀವು 3 ದೀಪಗಳನ್ನೇ ತಗೋಬೇಕಾಗುತ್ತೆ. ಮೊದಲನೇದು. ಎರಡನೇದಾಗಿ ಬಂದು ಸೂರ್ಯೋದಯಕ್ಕಿಂತ ಮುಂಚಿತವಾಗಲೇ ನೀವು ಈ ಪರಿಹಾರವನ್ನು ನೀವು ಮಾಡ್ಕೋಬೇಕು. ಅಂದರೆ 5:30ಯಿಂದ 6 ಗಂಟೆ ಅಥವಾ 4:30ಯಿಂದ 6 ಗಂಟೆ ಒಳಗಡೆ ನೀವು ಈ ಪರಿಹಾರಗಳನ್ನು ಮಾಡ್ಕೋಬೇಕು. ಎರಡನೇದಾಗಿ ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂದರೆ ದಿನನಿತ್ಯವೂ ಮಾಡಬೇಕಾಗುತ್ತೆ. ದಿನನಿತ್ಯ ಈಗ ಒಂದು ಸತಿ ನೀವು ಆರಂಭ ಮಾಡಿದ್ರೆ ಸೋಮವಾರ ಮಾಡಿದ್ರೆ ಸೋಮವಾರನೇ ಮಾಡಿ, ಮಂಗಳವಾರ ಮಾಡಿದ್ರೆ ಮಂಗಳವಾರನೇ ಮಾಡಿ, ಬುಧವಾರ ಮಾಡಿದರೆ ಬುಧವಾರನೇ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇದು ಬಂದು ನಿಮ್ಮ ಮನೆಯ ವಾಸ್ತುದೋಷ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಯಾವುದೋ ಕೆಲಸ ಕಾರ್ಯಗಳು ನಿಂತು ಹೋಗಿದೆ, ಆ ಕೆಲಸ ಕಾರ್ಯಗಳು ಆಗ್ತಾನೇ ಇಲ್ಲ, ಅಂತಹ ಸಂದರ್ಭದಲ್ಲೂ ಸಮೇತ ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು. ಜೊತೆಗೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಆಗ್ತಾ ಇದೆ, ಅಥವಾ ನಮಗೆ ಬಂದಂತಹ ಹಣ ನಿಲ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ನೀವು ಮಾಡ್ಬೋದು. ಜೊತೆಗೆ ನಮಗೆ ಹಲವಾರು ಅನಾರೋಗ್ಯ ಸಮಸ್ಯೆ ಇರುತ್ತೆ, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿರಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲೂ ನಾರ್ಮಲ್ ಇದ್ದು ನಕಾರಾತ್ಮಕಗಳ ಶಕ್ತಿ, ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಇಂತಹ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ಜೊತೆಗೆ ನಿಮ್ಮ ಮನೆಗೆ ತಂದಂಥ ಧನ ಧಾನ್ಯ ಏನಿದೆ ಅದು ನಿಲ್ಲದೇ ಇಲ್ಲ, ಅಂತಹ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಕೊಡ್ತೀನಿ. ಆ ಮಂತ್ರದ ಮುಖಾಂತರ ನೀವು ಹೇಳಿಕೊಂಡು ಈ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಮನೇಲಿ ಯಾರಾದರೂ ಕುಡಿಯೋರಿದ್ರೆ ಈ ಪರಿಹಾರಗಳನ್ನು ಮಾಡೋದಾದರೆ ಖಂಡಿತವಾಗ್ಲೂ ಮಾಡಬಾರ್ದು. ಜೊತೆಗೆ ನಮ್ಮದು ಮಾಸಿಕ ಋತುಸ್ರಾವ ಅಂತ ಏನಿದೆ, ಆ ಮಾಸಿಕ ಋತುಸ್ರಾವದಲ್ಲೂ ಸಮೇತ ನಿಲ್ಲಿಸಬೇಕಾಗುತ್ತೆ. ಜೊತೆಗೆ ನೀವು ಮಾಂಸಾಹಾರ ಏನಾದರೂ ತಿಂತಾ ಇದ್ದರೆ, ಮಾಂಸ, ಮೊಟ್ಟೆ, ಮೀನು ಈ ಥರ ವಿಚಾರಗಳು ಅಂತಿದ್ದಂಥ ಸಂದರ್ಭದಲ್ಲಿ ಸಮೇತ ನೀವು ಅದನ್ನು ತಿನ್ನಬಾರ್ದು. ಜೊತೆಗೆ ನೀವು ಬ್ರಹ್ಮಚಾರ್ಯವನ್ನು ನೀವು ಸಮೇತ ಪಾಲಿಸ್ಬೇಕಾಗುತ್ತೆ. ಯಾಕಂದರೆ ಗಂಡ ಹೆಂಡತಿಯರ ವಿಚಾರ ಅಂತ ಹೇಳಿ ಬಂದಂಥ ಮಾಡಿದ ದಿನವೂ ಮಾಡಬೇಕು ಬ್ರಹ್ಮಚಾರ್ಯವನ್ನು, ಹಿಂದಿನ 2 ದಿನವೂ ಪಾಲಿಸ್ಬೇಕಾಗುತ್ತೆ, ಮುಂದಿನ 2 ದಿನವೂ ಸಮೇತ ನೀವು ಪಾಲಿಸ್ಬೇಕಾಗುತ್ತೆ. ಇಲ್ಲಿ 3 ದೀಪ ಅಂತ ನಾನು ಹೇಳಿದೆ. ಆ 3 ದೀಪ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಒಂದೊಂದು ದಿನಕ್ಕೆ ಒಂದೊಂದು ಎಣ್ಣೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಇಲ್ಲ ನಾವು ಸತತವಾಗಿ ನಿತ್ಯವೂ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸಂತೋಷ. ಇದರಿಂದ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರಗಳು ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಭಾನುವಾರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾನುವಾರ ಬಂದು ತೆಂಗಿನ ಎಣ್ಣೆಯನ್ನು ನೀವು ತಗೋಬೇಕಾಗುತ್ತೆ. ನೀವು 3 ದೀಪಗಳಿಗೆ ತೆಂಗಿನ ಎಣ್ಣೆಯನ್ನು ತಗೋಬೇಕಾಗುತ್ತೆ. ಮತ್ತು ಸೋಮವಾರ ಬಂದು ತೆಂಗಿನ ಎಣ್ಣೆಯನ್ನೇ ತಗೋಬೇಕಾಗುತ್ತೆ. ಮಂಗಳವಾರ ಬಂದಾಗ ನೀವು ತುಪ್ಪದ ದೀಪವನ್ನೇ ನೀವು ಹಚ್ಚಬೇಕಾಗುತ್ತೆ. ಬುಧವಾರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಳ್ಳೆಣ್ಣೆಯನ್ನು ದೀಪವನ್ನೇ ನೀವು 3 ದಿನವೂ ಅದೇ ಏನೇನು ಹೇಳಿದೆ, ಸೋಮವಾರ ತೆಂಗಿನ ಎಣ್ಣೆ, ಭಾನುವಾರ ತೆಂಗಿನ ಎಣ್ಣೆ, ಮಂಗಳವಾರ ಬಂದಾಗ ತುಪ್ಪದ ದೀಪ ಅಂತ ಹೇಳಿದ್ರೆ ಆಗ 3 ದೀಪಗಳಿಗೆ ನೀವು ಇದೇ ಥರ ಮಾಡಬೇಕು. ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ 3 ದೀಪಗಳು 3 ದಿನವೂ ನೀವೇನು ಮಾಡಬೇಕು ಅಂದರೆ, ಒಂದು ದೀಪ ಬಂದು ಪೂರ್ವಾಭಿಮುಖವಾಗಿ ಇಡಬೇಕು, 2ನೇ ದೀಪ ಬಂದು ಉತ್ತರಾಭಿಮುಖವಾಗಿ ಇಡಬೇಕು, ಮತ್ತು 3ನೇ ದೀಪ ಬಂದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ಈಶಾನ್ಯ ದಿಕ್ಕು ಅಂತ ಏನು ಹೇಳಿದೆ, ಈಶಾನ್ಯ ದಿಕ್ಕಿಗೆ ನೀವು ಇಡೋದ್ರಿಂದ, ಅಂದರೆ ನಾರ್ತ್ ಈಸ್ಟ್ ಅಂತ ನಾವೇನು ಹೇಳ್ತೀವಿ, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ನೀವು ದೇವರ ಮನೆಯಲ್ಲಾದರೂ ಇಡ್ಬೋದು, ಅಥವಾ ನಾನೇನು ಹೇಳಿದೆ ಆ ಕಡೆಗೆ ತಗೊಂಡು ಹೋಗಿ ಸಮೇತ ನೀವು ಆ ಡೈರೆಕ್ಷನ್ಸ್ ಅಂದರೆ ಬತ್ತಿ, ಉರಿಯುವ ಬತ್ತಿ ನೀವು ಅಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಕಲ ಕೋರಿಕೆಗಳು ಒಂದು ಈಡೇರುತ್ತೆ. ಜೊತೆಗೆ ಇಷ್ಟಾರ್ಥ ಪ್ರಾಪ್ತಿರಸ್ತು ಆಗುತ್ತೆ ಅಂತ. ಹಾಗೇನೇ ಬಂದು ಗುರುವಾರ ಬಂದು ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಶುಕ್ರವಾರ ಬಂದು ತುಪ್ಪದ ದೀಪವನ್ನೇ ಹಚ್ಚಬೇಕು. ಶನಿವಾರ ಬಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಇದನ್ನು ನೀವು ಯಾವ ಕಡೆಗೆ ದಿಕ್ಕಿಗೆ ಇಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು 3 ದೀಪಗಳನ್ನು ನೀವು ಬಂದು
ಇಲ್ಲಿ ಬಂದು ನಾ ಹೇಳೋವಂಥದ್ದು ಏನು ಅಂತಂದರೆ, ದಕ್ಷಿಣ ದಿಕ್ಕು ಬಿಟ್ಟುಬಿಟ್ಟು ನೀವು ಇನ್ನೂ ಇತರ ದಿಕ್ಕುಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಉತ್ತರಕ್ಕೆ ಇಡ್ಬೋದು, ಪೂರ್ವಕ್ಕೆ ಇಡ್ಬೋದು, ಈಶಾನ್ಯಕ್ಕೆ ಇಡ್ಬೋದು, ಪಶ್ಚಿಮಕ್ಕೆ ಇಡ್ಬೋದು, ವಾಯುವ್ಯ ಅಂತ ಏನಿದೆ ಅಲ್ಲಿಗೆ ಸಮೇತ ಇಡ್ಬೋದು. ಜೊತೆಗೆ ಅಗ್ನಿ ಮೂಲೆ ಅಥವಾ ನಾವು ಅಡಿಗೆ ಮನೆ ಅಂತ ಏನು ಹೇಳ್ತೀವಿ, ಸೌತ್ ಈಸ್ಟ್ ಡೈರೆಕ್ಷನ್ ಅಂತ, ಅಲ್ಲಿ ಸಮೇತ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಉಂಟಾಗುತ್ತೆ, ಅಭಿವೃದ್ಧಿ ಸಮೇತ ಉಂಟಾಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದೇನು ಅಂತಂದರೆ, ನೀವು ಯಾವುದೇ ತಡೆಯಾಗಿರುವ ಕೆಲಸಗಳಿಗಾಗಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಈ ಥರ ಹಲವಾರು ಸಮಸ್ಯೆಗಳು, ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ಕೆ ನಮಗೆ ಸರಿಯಾಗಿ ಒಂದು ನಿಲುಗಡೆ ಆಗ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಥರ ಇಟ್ಟು ಮೊದಲಿಗೆ ಬಂದು ಗಣಪತಿಯೇ ಅಂತ ಹೇಳ್ಕೋಬೇಕು. ಗಣಪತಿಯ ಮಂತ್ರ ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ ಅಂತೇಳಿ 11 ಬಾರಿ, 21 ಬಾರಿ, ಇಲ್ಲದ್ರೆ 51 ಬಾರಿ ನೀವು ಪಠಿಸಬೇಕಾಗುತ್ತೆ ಮೊದಲನೇ ಬಾರಿಗೆ. ಹಾಗೆ ಎರಡನೇದಾಗಿ ಕುಲದೇವರಿಗೆ ಮೊದಲು ನೀವು ನಮಸ್ಕಾರ ಮಾಡ್ಕೋಬೇಕು. ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕುಲದೇವರು, ಮನೆ ದೇವರು, ಇಷ್ಟ ದೇವರು ಅಂತೇನಿದೆ ಅವರಿಗೆ ನೀವು ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಆನಂತರ ಇದು ಎಲ್ಲ ಕಡೆಗೆ ಇಟ್ಟ ನಂತರ, ಅಂದರೆ ನಾ ಹೇಳಿದ ಡೈರೆಕ್ಷನಲ್ಲಿ ಇಟ್ಟ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಒಂದು ಮಂತ್ರ ಹೇಳ್ತೀವಿ. ಯಾಕಂದರೆ ಕೆಲವರ ಮನೇಲಿ ಧನ ಇರಲ್ಲ, ಧಾನ್ಯ ಇರಲ್ಲ, ಸಮೃದ್ಧಿ ಇರಲ್ಲ. ಸಮೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅಡೆತಡೆ ಆಗುತ್ತಿರುವಂಥ ಎಲ್ಲ ಕೆಲಸಗಳು ನಿವಾರಣೆ ಆಗಿ, ಅಂದರೆ ತಡೆಯಾಗುವಂಥ ಎಲ್ಲ ಕೆಲಸಗಳು ನಿವಾರಣೆ ಮಾಡಿ ಆನಂತರ ನಮಗೆ ಸಮೃದ್ಧಿ ಉಂಟಾಗುತ್ತೆ ಜೀವನದಲ್ಲಿ ಅಂತ ಹೇಳ್ತೀವಿ. ಅಂಥ ಸಮೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಈ ಮಂತ್ರ ಯಾವುದು ಅಂತ ಹೇಳಿದ್ರೆ, ಓಂ ಯಕ್ಷಾಯ ಕುಬೇರಾಯ ವೈಶವಾಯ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ಸ್ವಾಹ ಅಂತ ಹೇಳ್ಬಿಟ್ಟು 108 ಬಾರಿ ಪಠನೆಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲ ಮೇಡಮ್ ನಮಗೆ ಇದು ಯಾವುದು ಇಡೋಕ್ಕಾಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಇದೇ ಮಂತ್ರವನ್ನು ನೀವು ನಿಮ್ಮ ದೇವತಾ ಕೋಣೆಯಲ್ಲಿ ಕೂತ್ಕೊಂಡು ನೀವು ಎಷ್ಟು ಬಾರಿ ಜಪ ಮಾಡ್ತಾ ಹೋಗ್ತಿರೋ ಅಷ್ಟು ಬಾರಿ ನಿಮಗೆ ಶುಭವನ್ನೇ ಉಂಟು ಮಾಡುತ್ತೆ. ಇಲ್ಲಿ ಧನ ಧಾನ್ಯ ಮತ್ತು ಸಮೃದ್ಧಿ ಅಂತ ಇದೆ. ಸಮೃದ್ಧಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಥರ ಸಮೃದ್ಧಿಯು ನಮಗೆ ಸಿಗಬೇಕಾಗುತ್ತೆ, ಹಾಗಾಗಿ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಮನೆಯಲ್ಲಿ ಎಷ್ಟೋ ಮನೆಯಲ್ಲಿ ವಾಸ್ತು ದೋಷದ ನಿವಾರಣೆ ಅಥವಾ ವಾಸ್ತುನ ಗೋಡೆ ಕೆಡಿಸೋದು, ಈ ಸೋಫಾ ತೆಗೆದಿಲ್ಲಿಡೋದು, ಅದನ್ನು ತೆಗೆದಿಲ್ಲಿಡೋದು, ಇವೆಲ್ಲ ಮಾಡಿದಂಥ ಸಂದರ್ಭದಲ್ಲೂ ಸಮೇತ ನಮಗೆ ಪರಿಹಾರ ಆಗದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ ನೀವೇನು ಮಾಡಬೇಕು, ಶುಚಿರ್ಭೂತರಾಗಿರಬೇಕು. ಅವತ್ತಿನ ದಿನ ತಲೆಯಿಂದ ಸ್ನಾನ ಮಾಡಿ ಮೊದಲ ದಿನದಲ್ಲಿ ನೀವು ಶುಚಿರ್ಭೂತರಾಗಬೇಕು. ಇಲ್ಲ ಮೇಡಮ್ ನಾವು ಕಂಟಿನ್ಯೂಸ್ ಆಗಿ ಸೋಮವಾರ, ಭಾನುವಾರ, ಮಂಗಳವಾರ, ಬುಧವಾರ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸಂತೋಷ ಅಂತ ಹೇಳ್ತೀನಿ. ಇಲ್ಲಿ ಬಂದು ನಾವು ಒಂದು ಮಣ್ಣಿನ ಹಣತೆಯನ್ನು ತಗೋಬೇಕು ಅಂತ ಹೇಳಿದೆ. ಆ ಮಣ್ಣಿನ ಹಣತೆಗೆ ನೀವು ತಗೊಂಡು ಮಾಡಲಿಕ್ಕಿಂತ ಮುಂಚೆ ಅಲ್ಲಿಂದ ತಂದ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆದು ಆನಂತರ ನೀವು ಸಣ್ಣ ಸಣ್ಣ ತಟ್ಟೆ ಇಡಿ. ಅದರ ಕೆಳಗಡೆಗೆ ಬಂದು ನೀವು ಸಾದಾ ತಟ್ಟೆ ಇಟ್ಬಿಟ್ಟು ನೀವು ಅರಿಶಿನ ಕುಂಕುಮ, ಒಂದು ಕೆಂಪು ತಪ್ಪಿದರೆ ಸುಗಂಧ ಭರಿತವಾದ ಹೂಗಳನ್ನು ಇಟ್ಟು ಮೊದಲಿಗೆ ದೀಪಕ್ಕೆ ನೀವು ಪೂಜೆ ಮಾಡಿ ಆನಂತರ ನಾ ಹೇಳಿರುವಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಉಂಟಾಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ, ಧನ ಧಾನ್ಯ ಜೊತೆಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇರಲ್ಲ ಅಥವಾ ನಮ್ಮ ಗಂಡನಿಗೆ ಕೆಲಸ ಸಿಗ್ತಾ ಇರಲ್ಲ, ಅಭಿವೃದ್ಧಿ ಉಂಟಾಗಿರಲ್ಲ, ಒಂದಲ್ಲ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಕಾರಣದಲ್ಲಿ ನಾವು ಇಂತಹ ಒಂದು ಮಂತ್ರಗಳನ್ನು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯೋಜಕರೇ. ಹಾಗೆಯೇ ನನ್ನ ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎರಡನೇದಾಗಿ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಜನಕ್ಕೆ ತಲೆಯ ಕೂದಲು ಒಂದು ಉದುರುವಂಥ ಸಮಸ್ಯೆ ಇರುತ್ತೆ. ಅದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು. ಈ ಥರ ಹಲವಾರು ಸಂದರ್ಭದಲ್ಲಿ ಅಥವಾ ವೈಟಮಿನ್ ಡೆಫಿಷಿಯನ್ಸಿ ಈ ಥರ ಎಲ್ಲ ನೀವು ಹಲವಾರು ಎಣ್ಣೆಯನ್ನು ಹಾಕಿ ನಿಮಗೆ ಪ್ರಯೋಜನ ಆಗದೇ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಅದು ಎಣ್ಣೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಅದನ್ನು ಮುಂದಿನ ದಿನದಲ್ಲಿ ಯಾವುದಾದ್ರೊಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಇಂತಹ ಚಾನಲ್ಲು
ನಿಮಗೆ ಉಪಯೋಗ ಆಗದೇ ಇರ್ಬೋದು, ಅಥವಾ ಯಾರು ನೋಡ್ತೀರಿ ಅಂಥವ್ರು ಬೇಕಾದಷ್ಟು ಸಮೃದ್ಧಿ ಇರ್ಬೋದು, ಧನ ಧಾನ್ಯ ಸಮೃದ್ಧಿ, ಆದರೆ ಎಷ್ಟೋ ಜನಕ್ಕೆ ಇರಲ್ಲ. ಇಂಥ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.